ಸರ್ ನೋಡಿ ಹೆಂಗಿದೆ ಇದು ರಾಜಾ. ಇದು ಒಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಹೆಂಗಂದರೆ ನೆಕ್ಸ್ಟು ತಳಿ ಮಾಡಬೇಕು ಅಂತ ಇದ್ದೀನಲ್ಲ, ಈ ಪೇರೆಂಟ್ಸ್ಗಳನ್ನ ಯೂಸ್ ಮಾಡೇ ತಳಿಗಳನ್ನ ಮಾಡ್ತೀನಿ. ಹೆಂಗೆ ಅಂದರೆ ಈಗ ಕ್ರಾಸ್ ಬ್ರೀಡ್ ಅಂದರೆ ನಿಮಗೆ ಹೇಳಿದೆ, ಈಗ ಗಿರಿರಾಜ ನಾಟಿ ಕೋಳಿ ಮಿಕ್ಸ್ ಆದರೆ ಅರ್ಧ ನಾಟಿ ಬರುತ್ತೆ, ಅರ್ಧ ಗಿರಿರಾಜ ಬರುತ್ತೆ. ಹಾಗಾಗಿ ಇದನ್ನು ಏನು ಮಾಡ್ತಿದ್ದೀನಿ ಅಂದರೆ, ಇದು ನಮ್ಮಲ್ಲಿ ತಳಿ ಅಲ್ಲ, ಆಂಧ್ರ ತಳಿ. ಇದು ಹೆಂಗಿದೆ ನೋಡಿ, ನೋಡಿ ಹೆಂಗೆ ನೋಡೋಕ್ಕೆ ನಿಮಗೆ ಮುದ್ದಾಡೋಣ ಅನಿಸುತ್ತೆ. ನೋಡುವ ಅದ್ರ ಫಿನಿಶಿಂಗ್ ನೋಡಿ ಸರ್. ಮತ್ತು ಇದನ್ನು ನಾನು ಬಾಯ್ಲರ್ ಫೀಡ್ ಹಾಕ್ಸಾಕಿಲ್ಲ. ಈ ಥರದ ಪೇರೆಂಟ್ಸು ಒಂದು 150 ಪೇರೆಂಟ್ಸ್ ರೆಡಿ ಇದೆ. ಈ ಥರದ ಪೇರೆಂಟ್ಸ್ ರೆಡಿ ಇದೆ. ಬಟ್ ಮುಂದಿನ ವೀಡಿಯೋದಲ್ಲಿ ನಿಮಗೆ ಇದು ಮಾಡಿಕೊಡೋಣ. ಇದನ್ನು ಏನು ಮಾಡ್ತೀನಿ ಅಂದರೆ ಡಿ ಪಿ ಕ್ರಾಸಿಗೆ, ಸ್ವರ್ಣಧಾರಕ್ಕೆ, ನಾಟಿಗೆ ಎಲ್ಲದಕ್ಕೂ ಮಿಕ್ಸ್ ಮಾಡಿ ಒಂದು ಹೊಸದಾಗಿ ನನ್ನದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀನಿ. ನಾನೇ ಒಂದು ಅಂದರೆ ಬ್ರ್ಯಾಂಡ್ ಅಂದರೆ ಇರೋದನ್ನು ಸಪ್ರೇಟಾಗಿ ಒಂದು ಇದನ್ನು ಮಾಡಬೇಕು. ಹೊಸ ಈಗ ನೋಡಿ ಈಗ ಸರ್, ಇದು ನೋಡಿ, ಇದು ಹೆಂಗಿದೆ, ಗಿರಿರಾಜ ಹಿಂಗೆ ಬರಲ್ಲ, ಬೇರೆ ಥರನೇ ಕಲ್ಲರು ಹಿಂಗೆ ಬರಲ್ಲ, ನಾಟಿನೂ ಇಷ್ಟು ಬರಲ್ಲ, ಸ್ವರ್ಣಧಾರನೂ ಈ ಇದರಲ್ಲಿ ಬರಲ್ಲ. ಬಟ್ ನೋಡಿ ಹೆಂಗೆ ಬಂದಿದೆ ನೋಡಿ, ಆಲ್ರೆಡಿ ಒಂದು 3.5 kg ಇದೆ ಅದು. ನೀವು ಈ ಕೋಳಿಗಳನ್ನ ನ್ಯಾಚುರಲಾಗಿ ಸಾಕಿದ್ರೆ ನ್ಯಾಚುರಲಾಗೆ ಆಗುತ್ತೆ. ನೋಡೋಕೆ ದಪ್ಪ ಇದೆ, ಬಟ್ ನಾನು ನ್ಯಾಚುರಲಾಗೆ ಸಾಕಿರೋದು ನೋಡ್ಬೋದು. ಇಲ್ಲಿ ಟೇಸ್ಟ್ ಹಂಗೆ ಬರುತ್ತೆ. ನೀವು ಬಾಯ್ಲರ್ ಫೀಡ್ ಹಾಕಿದ್ರೆ ತುಂಬ, ಇದಕ್ಕೆ 1 ವರ್ಷದ ಹತ್ರ ಆಗಿದೆ. ಇಲ್ಲಿ ನೋಡಿ ಈ ಥರ ಬಂದಿದೆ ಇದು. ನೀವು ನಾಟಿ ಕೋಳಿಗೆ ಬಾಯ್ಲರ್ ಫೀಡ್ ಹಾಕಿದ್ರು ಅದು ನಾಟಿ ಕೋಳಿ ಆಗಿರಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ಮ ಯೂಟ್ಯೂಬ್ ಮುಖಾಂತರ ಒಂದು ಡಿಫ್ರೆಂಟಾಗಿ ಇದ್ರ ತಳಿ ಬಗ್ಗೆನೇ ನಾನೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತೀನಿ. ನೋಡಿ ಹೆಂಗಿರ್ಬೋದು, ಹೆಂಗಿದೆ ನೋಡಿ ಸರ್. ಬಿಟ್ಟರೆ ಮತ್ತೆ ಸಿಗಲ್ಲ ಇದು. ಬಿಟ್ಟರೆ ಯಾವುದೇ ನೀವು ಅಷ್ಟು ಜನ ಅಡ್ಡ ನಿಂತರೂ ಸಿಗಲ್ಲ. ಇದೆಲ್ಲ ಆ್ಯಕ್ಚುಲಿ ನಂದು ಬೇರೆ ಕೋಳಿದ ಗೂಡುಗಳಿದೆಲ್ಲ. ಬಟ್ ಇವಾಗೆಲ್ಲ ಇದು ಮಾಡ್ತಾಯಿದ್ದೀನಿ.